7 ವರ್ಷಗಳ ಬಳಿಕ ಚೀನಾಗೆ ಮೋದಿ ಮೊದಲ ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭೇಟಿಯಾಗಿದೆ. ಟ್ರಂಪ್ ಸುಂಕದ ನಡುವೆಯೇ ಮೋದಿ ಚೀನಾ ಭೇಟಿ ಕೊಟ್ಟಿದ್ದಾರೆ. ಸುಂಕ ಬೆದರಿಕೆಗೂ ಕಿಂಚಿತ್ತೂ ತಲೆ ಕೆಡಿಸಿಕೊಂಡಿಲ್ಲ ಮೋದಿ. 50 ನಿಮಿಷ ಮಾತುಕತೆ ನಡೆಸಿದ್ದಾರೆ ಜಿನ್ಪಿಂಗ್ ಹಾಗೆ ಪ್ರಧಾನಿ. ಅಮೆರಿಕ ಸುಂಕ ಸಮರದ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಎರಡು ದೇಶಗಳ ಗಡಿ ವಿಚಾರ, ವ್ಯಾಪಾರ, ಪ್ರವಾಸ, AI ತಂತ್ರಜ್ಞಾನ, ಭಾರತ ಚೀನಾ ಬಾಂಧವ್ಯ ವೃದ್ಧಿ ಬಗ್ಗೆ ದ್ವಿಪಕ್ಷೀಯ ಮಾತುಕತೆಯಾಗಿದೆ. ಹಲವು ಮಹತ್ವದ ಒಪ್ಪಂದಗಳಿಗೆ ಜಿನ್ಪಿಂಗ್ ಮೋದಿ ಸಹಿ ಹಾಕಿದ್ದಾರೆ. ಶೀಘ್ರದಲ್ಲೇ ಭಾರತ ಚೀನಾ ಮಧ್ಯೆ ನೇರ ವಿಮಾನಯಾನ ಆರಂಭ ಆಗುತ್ತೆ. ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಪ್ರಧಾನಿ ಮೋದಿ ಸಮಾಲೋಚನೆ ಮಾಡಿದ್ದಾರೆ. ಚೀನಾದ ತಿಯಾನ್ಜಿನ್ನಲ್ಲಿ SCO ಸಭೆಯಲ್ಲಿ ಮೋದಿ ಭಾಗಿಯಾಗಿದ್ದಾರೆ. ಹಾಗಾದರೆ ಜಿನ್ಪಿಂಗ್ಗೆ ಮೋದಿಯವರು ಹೇಳಿರೋದೇನು ಅದನ್ನು ಕೂಡ ನೋಡ್ತಾ ಹೋಗೋಣ. ಭಾರತ ಚೀನಾ ನಡುವೆ ಶೀಘ್ರದಲ್ಲೇ ನೇರ ವಿಮಾನಯಾನ ಆರಂಭ ಆಗುತ್ತೆ. ಭಾರತ ಚೀನಾ ನಡುವಿನ ಸಂಬಂಧ ಸುಧಾರಿಸೋಕೆ ನಾವು ಬದ್ಧ ಅಂತ ಮೋದಿ ಹೇಳಿದ್ದಾರೆ. ಕಳೆದ ವರ್ಷ ಕಜಾನ್ನಲ್ಲಿ ನಾವು ಅರ್ಥಪೂರ್ಣ ಚರ್ಚೆಯನ್ನು ನಡೆಸಿದ್ದೇವೆ. ಗಡಿ ವಿಘಟನೆ ಪ್ರಕ್ರಿಯೆಯ ಸಮಯದಲ್ಲಿ ಗಡಿಗಳಲ್ಲಿ ಶಾಂತಿ ಇತ್ತು. ಈಗ ಗಡಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ. ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಪುನರ್ ಆರಂಭಿಸಲಾಗಿದೆ. ಅದರ ಜೊತೆಗೆ ಎರಡೂ ದೇಶಗಳ ನಡುವಿನ ನೇರ ವಿಮಾನಯಾನ ಪುನರಾರಂಭಿಸಲಾಗುತ್ತೆ. ನೋಡಿ, ನೇರ ಫ್ಲೈಟ್ ಇರಲಿಲ್ಲ ಚೀನಾಗೆ, ಈಗ ಮತ್ತೆ ಅದು ಶುರುವಾಗ್ತಾ ಇದೆ. ಎರಡೂ ದೇಶಗಳ 2.8 ಶತಕೋಟಿ ಜನರ ಹಿತಾಸಕ್ತಿ ನಮ್ಮ ಸಂಬಂಧ ಹೊಂದಿವೆ ಅಂತ ಹೇಳಿದ್ದಾರೆ. ಇದು ಇಡೀ ಮಾನವೀಯತೆಯ ಕಲ್ಯಾಣಕ್ಕೂ ದಾರಿ ಮಾಡಿಕೊಡುತ್ತೆ. ಪರಸ್ಪರ ನಮ್ಮ ಸಂಬಂಧ ಮುಂದಕ್ಕೆ ಕೊಂಡೊಯ್ಯಲು ನಾವು ಬದ್ಧರಾಗಿದ್ದೇವೆ. ಚೀನಾ ಭೇಟಿ ವೇಳೆ ಪ್ರಧಾನಿ ಮೋದಿ ಜಿನ್ಪಿಂಗ್ ಈ ರೀತಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಜಿನ್ಪಿಂಗ್ಗೆ ಮೋದಿಯವರು ಹೇಳಿರುವಂಥ ವಿಚಾರ ಇದು. ಹಾಗಾದರೆ ಕ್ಸಿ ಜಿನ್ಪಿಂಗ್ ಹೇಳಿದ್ದೇನೋದನ್ನು ಕೂಡ ನೋಡೋಣ. ಜಗತ್ತು ಪರಿವರ್ತನೆಯತ್ತ ಸಾಗುತ್ತಾ ಇದೆ. ಚೀನಾ ಭಾರತ ಎರಡೂ ಅತ್ಯಂತ ನಾಗರಿಕ ರಾಷ್ಟ್ರಗಳಾಗಿದ್ದಾವೆ. ಇನ್ನು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶಗಳಾಗಿದ್ದಾವೆ ಎರಡೂ ಕೂಡ. ನೆರೆಹೊರೆಯವರಾಗಿ ಇರಲು ಡ್ರ್ಯಾಗನ್ ಆನೆ ಒಟ್ಟಿಗೆ ಬರುವುದು ಅತ್ಯಗತ್ಯ. 7 ವರ್ಷಗಳ ಬಳಿಕ ಮೋದಿ ಚೀನಾಗೆ ನೀಡುತ್ತಿರುವಂಥ ಮೊದಲ ಭೇಟಿ ಇದಾಗಿದೆ. ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ದಾರೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸಿದ್ದಕ್ಕೆ ಭಾರತದ ಮೇಲೆ ಸುಂಕ ಹಾಕಿದ್ದಾರೆ. 25% ದಂಡ ಸೇರಿ ಭಾರತೀಯ ಸರಕುಗಳ ಮೇಲೆ 50% ಸುಂಕವನ್ನು ಟ್ರಂಪ್ ಹಾಕಿದ್ದಾರೆ. ಅಮೆರಿಕ ಜೊತೆ ಬಿಕ್ಕಟ್ಟಿನ ನಡುವೆ ಭಾರತ ಚೀನಾ ಮಧ್ಯೆ ಮಾತುಕತೆ ನಡೆಸಿದೆ. पिछले वर्ष कजान में हमारी बहुत ही सार्थक चर्चा हुई। हमारे संबंधों को एक सकारात्मक दिशा मिली। सीमा पर डिसएंगेजमेंट के बाद शांति और स्थिरता का माहौल बना हुआ है। हमारे स्पेशल रिप्रेजेंटेटिव्स के बीच बॉर्डर मैनेजमेंट के संबंध में सहमति बनी है।